ಎ.ಆರ್. ರೆಹಮಾನ್ ಜೊತೆಗೆ ಆಕ್ಚುಲಿ ಕೊಲಾಬ್ರೇಟ್ ಮಾಡೋದಂದ್ರೆ ಸಣ್ಣ ವಿಷಯನೇ ಅಲ್ಲ. ಫಸ್ಟ್ ಆಫ್ ಆಲ್ ಕೆಲಸ ಚೆನ್ನಾಗಿದ್ರೆ ನೆಕ್ಸ್ಟ್ ಕೆಲಸ ಸಿಗೋದು. ಆ ಪದಗಳನ್ನೇ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋ ಕಂಪಲ್ಷನ್ ಇಲ್ಲದೆ ಇರೋದ್ರಿಂದ ನನಗೆ ಟೋಟಲಿ ಆ ಫೀಲ್ ರೆಂಡರ್ ಆದ್ರೆ ಸಾಕಾಗುತ್ತೆ. ಬೆಳಕೆ ನೀ ರೆಹಮಾನೆ ಕಾಪಾಡೋ ರಹೀಮ್ ಅಂದ್ರೆ ಅದೇನ್ ಅರ್ಥ ಎಕ್ಸಾಕ್ಟ್ಲಿ? ಅದನ್ನ ಶುದ್ಧ ಕನ್ನಡದಲ್ಲಿ ಬರೆದಿದೆ. ಬಟ್ ಅವರು ಒಂದು ವಾರ ಇದೆ ಅನ್ನುವಾಗ ರೆಹಮಾನ್ ಸರ್ ಕಡೆಯಿಂದ ಕಾಲ್ ಕನ್ನಡ ತಾನೇ ಡಬ್ಬ ಏನೋ ಬರೀತಾರೆ, ಹಂಗ್ ಬಿಡಲ್ಲ. ಆದಷ್ಟು ಕನ್ನಡದವ್ರನ್ನೇ ತಮಿಳ್ನಾಡಲ್ಲಿ ಹುಡುಕಿ ಹಾಡಿಸ್ತಾರೆ. ನಾನು ಏನೇ ಕರೆಕ್ಷನ್ ಮಾಡಿದ್ರು ಒಂದೇ ಒಂದು ಪದ, ಫಾರ್ ಎಕ್ಸಾಂಪಲ್ ಓ ಅಂತ ಇದನ್ನ ನೀ ಮಾಡಿದೆ ಅನ್ಕೊಳ್ಳಿ, ಅದನ್ನ ಅವರು ಅದು ಲಾಸ್ಟ್ ಮೂಮೆಂಟ್ ನೀವು ಹಿಂಗೆಲ್ಲ ಮಾಡೋದು ಕಾಳಜಿ ಇದೆ. ಕನ್ನಡ ಭಾಷೆಯನ್ನ ನಾವು ಬಳಸ್ಕೋತಾ ಇದ್ದೀವಿ. ಕನ್ನಡ ಅಪಮಾನ ಎಲ್ಲೂ ಆಗಬಾರ್ದು. ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಪ್ರಾಜೆಕ್ಟ್ ಅಂದ್ರೆ ಎ.ಆರ್. ರೆಹಮಾನ್ ಜೊತೆಗೆ ಆಕ್ಚುಲಿ ಕೊಲಾಬ್ರೇಟ್ ಮಾಡೋದಂದ್ರೆ ಸಣ್ಣ ವಿಷಯನೇ ಅಲ್ಲ ಫಸ್ಟ್ ಆಫ್ ಆಲ್. ಬಟ್ ಎಲ್ಲೊಂದ್ ಕಡೆ ಈ ರೀತಿ ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಆಗಿ ಅದು ಜನಗಳಿಗೆ ತುಂಬಾ ಚೆನ್ನಾಗಿ ತಲುಪುತ್ತೆ ಅಂತ ಹೇಳುವಾಗ ಕೋಬ್ರಾ ಆಗಿರ್ಬೋದು. ಕೋಬ್ರಾ ಸಿನಿಮಾ ಆಕ್ಚುಲಿ ಅಷ್ಟು ಒಳ್ಳೆ ರೀತಿಯಲ್ಲಿ ಹೋಗ್ಲಿಲ್ಲ ಕಂಪ್ಯಾರಿಟಿವ್ಲಿ. ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡಿದ ಲೆವೆಲಿಗೆ ಹೋಗಿಲ್ಲ. ಮಾಮನ್ನನ್ ಡೆಫಿನೆಟ್ಲಿ ತುಂಬಾ ಒಳ್ಳೆ ಸಿನಿಮಾ ಆಕ್ಚುಲಿ. ಮತ್ತೆ ಜೊತೆಗೆ ಇದು ಪತ್ತು ತಲ ನಮ್ಮ ಮಫ್ತಿ ಸಿನಿಮಾದ ರೀಮೇಕ್ STR ಮಾಡಿರೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿ, ಈಗ ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ನೀವು ಇಷ್ಟು ಅಂದ್ರೆ 4ನೇ ಸಿನಿಮಾ ಅಂತ ಹೇಳಿದ್ರಿ ಎ.ಆರ್. ರೆಹಮಾನ್ ಜೊತೆಗೆ. ಬಟ್ ಖುಷಿ ಆಗುತ್ತೆ ನಮ್ಮ ಕನ್ನಡದವರು ಈ ರೀತಿ ಅಂದ್ರೆ ಎ.ಆರ್. ರೆಹಮಾನ್ ಜೊತೆಗೆ ಕೊಲಾಬ್ರೇಟ್ ಮಾಡಿರುವಂಥದ್ದು. ಅಂದ್ರೆ ಈವನ್ ಲಿರಿಕಲ್ ಕ್ವಾಲಿಟಿ ನೋಡುವಾಗ ಕೂಡ ಎಲ್ಲೂ ಕೂಡ ಯಾವುದೇ ರೀತಿಯಿಂದಲೂ ಕಡಿಮೆ ಇಲ್ಲ. ಈಗ ನಿಮ್ಮ ಬೇರೆ ಈಗ ಹಾಡುಗಳನ್ನ ನೋಡೋದಾದ್ರೂ ಕೂಡ ಆಪರೇಷನ್ ಅಲ್ಮೇಲಮ್ಮ ಅಳಗ ಅಳಗ ಸಾಂಗ್ ಆಗಿರ್ಬೋದು, ಮಾಯಾ ಬಜಾರ್ದು, ಮತ್ತೆ ಮಾಯಾ ಬಜಾರ್ ಅಲ್ಲಿ ನೀನ್ ಯಾರೋ, ಮತ್ತೆ ಕರೆಕ್ಟ್ ಕೊನೆ ಇಲ್ಲ ಮೊದಲಿಲ್ಲ ಅಂತ. ಹೌದು. ಮತ್ತೆ ಎಸ್ಪೆಷಲಿ ಅದೇ ಗರುಡ ಗಮನ ವೃಷಭ ವಾಹನ, ಅದು ದಟ್ ಈಸ್ ಮೈ ಮೋಸ್ಟ್ ಫೇವರೇಟ್ ಸಾಂಗ್ ಆಕ್ಚುಲಿ. ಎಲ್ರಿಗೂ ಕೂಡ ತುಂಬಾ ಒಳ್ಳೆ ಅಂದ್ರೆ ವ್ಯೂಸ್ ಅನ್ನ ಪಡ್ಕೊಂಡಿದೆ ಅದು. ಸೊ ಈಗ ಎಸ್ಪೆಷಲಿ ಈ ಒಂದು ಗೋಟ್ ಲೈಫ್ ಹಾಡುಗಳಿಗೆ ಬರೋದಾದ್ರೆ 2 ಹಾಡು ಒಳ್ಳೆ ಪ್ರತಿಕ್ರಿಯೆ ಪಡ್ಕೊಳ್ತಿದೆ. ಸೊ ಹೆಂಗ್ ಹುಟ್ಟಿತು ಅಂತ ಹಾಡು, ಅಂದ್ರೆ ನಿಮಗೆ ಹೆಂಗೆ ಇದು ಕೊಲಾಬ್ರೇಟ್ ಆಯ್ತು? ಆಕ್ಚುಲಿ ಯಾರು ನಿಮಗೆ ರೆಫರ್ ಮಾಡಿದ್ದು ಈ ಹಾಡು ಬರೆಯೋದಕ್ಕೆ? ಕನ್ನಡ ವರ್ಷನ್ ಹೇಗೆ ಅಂತ? ಆಕ್ಚುಲಿ ಕೋಬ್ರಾ ಇಂದ ಬರೀತಿದ್ದೀನಿ ಅಂತ ಹೇಳಿದ್ನಲ್ಲ, ಆವಾಗ ಎ.ಆರ್. ರೆಹಮಾನ್ ಟೀಮ್ ಅಲ್ಲಿ ನಕುಲ್ ಅಭ್ಯಂಕರ್ ಅವರು ಈಸ್ ಎ ವೆರಿ ಇಂಪಾರ್ಟೆಂಟ್ ಮೆಂಬರ್ ಆಫ್ ಹಿಸ್ ಟೀಮ್. ಲವ್ ಮಾಕ್ಟೇಲ್ ಟು ಸಂಗೀತ ನಿರ್ದೇಶಕ. ಸೊ ಅವರು ರೆಫರ್ ಮಾಡಿದ್ದು ಟ್ರೈ ಮಾಡು ಅಂತ. ಸೊ ಅದು ಟ್ರೈ ಮಾಡಿ ಓಕೆ ಅಂತ ಆಯ್ತು ಸಾಂಗ್ಸ್. ಅಲ್ಲಿಂದ ಬರಿತಾ ಇದ್ದೀನಿ ನಾನು. ಸೊ ಗೋಟ್ ಲೈಫ್ ಅದೇ ಫಸ್ಟ್ ಎ.ಆರ್. ರೆಹಮಾನ್ ಜೊತೆಗೆ ಕೊಲಾಬರೇಟ್ ಆಗಿರೋದು. ಓಕೆ. ಸೊ ಅದಾದ್ಮೇಲೆ ಮಾಮಣ್ಣನ್ ಆಯ್ತು, ಪತ್ತು ತಲ ಆಯ್ತು, ಇದಾಯ್ತು. ಅದೇ ರೀತಿ ಸಿಕ್ಕಿರೋ ಪ್ರಾಜೆಕ್ಟ್ ಗೋಟ್ ಲೈಫ್. ಅಂದ್ರೆ ಈಗ ಕೋಬ್ರಾದಲ್ಲಿ ನೀವು ಬರ್ದಿರೋದಂದ್ರೆ ಅಷ್ಟು ಮಟ್ಟಿಗೆ ಅವ್ರಿಗೆ ಓಕೆ ಆಗಿರ್ಬೇಕಂದ್ರೆ ಈವನ್ ಆಫ್ಟರ್ ರಿಲೀಸ್ ಒಂದ್ ಏನು ರಿಸೆಪ್ಷನ್ ಕೂಡ ಬಹುಶಃ ಓಕೆ ಏನು ಸ್ಟ್ಯಾಂಡರ್ಡ್ ಆಗಿದೆ ಅಂತ ಅನ್ಸಿದ್ರೆ ಮಾತ್ರ ಅವರು ನಿಮ್ಮನ್ನ ನೆಕ್ಸ್ಟ್ ಟೈಮ್ ಕೂಡ ಅಪ್ರೋಚ್ ಮಾಡಿರ್ತಾರೆ. ಆಬ್ವಿಯಸ್ಲಿ ಕೆಲಸ ಚೆನ್ನಾಗಿದ್ರೆ ನೆಕ್ಸ್ಟ್ ಕೆಲಸ ಸಿಗೋದು. ಕರೆಕ್ಟ್. ಇನ್ಫ್ಲುಯೆನ್ಸ್ ಅಲ್ಲಿ ಹಂಗ್ ವರ್ಕ್ ಆಗಲ್ಲ. ಸೊ ಅವ್ರಿಗೆ ಸ್ಯಾಟಿಸ್ಫೈ ಆಗಿರುತ್ತೆ ಸಾಂಗ್ ಆಗಿದೆ. ಸೊ ಅದರಿಂದ ನೆಕ್ಸ್ಟ್ ಪ್ರಾಜೆಕ್ಟ್ ಸಿಗ್ತಾ ಹೋಯ್ತು. ಆಮೇಲೆ ಮಾಮಣ್ಣನ್ ಬರ್ದೆ. ಅದಾದ್ಮೇಲೆ ಗೋಟ್ ಲೈಫ್ ಸಿಕ್ಕಿರೋದು. ಬಟ್ ಗೋಟ್ ಲೈಫ್ ಇರೋದು ಅಲ್ಲಿವರೆಗೂ ನಾನು ಬರ್ದಿರೋದು ತಮಿಳ್ ಟು ಕನ್ನಡ, ಇದು ಮಲಯಾಳಂ ಟು ಕನ್ನಡ. ಮಲಯಾಳಂ ಟು ಕನ್ನಡ ಫಸ್ಟ್ ಸಿನಿಮಾ ನಾನು ಬರ್ದಿರೋದು. ಸೊ ಮಲಯಾಳಂ ನನಗೆ ಒಂದು ಮಟ್ಟಿಗೆ ಮಾತಾಡಕ್ಕೆ ಬರುತ್ತೆ ಅಂದ್ರೆ ಆ ಸ್ಲ್ಯಾಂಗ್ ಬರಲ್ಲ, ಬಟ್ ಅರ್ಥ ಆಗುತ್ತೆ. ಸೊ ಆದ್ರಿಂದ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಿದೆ. ಸೊ ಅಂದ್ರೆ ಅಂಡ್ ಇನ್ನೊಂದು, ಆ ಪದಗಳನ್ನೇ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋ ಕಂಪಲ್ಷನ್ ಇಲ್ಲದೆ ಇರೋದ್ರಿಂದ ನನಗೆ ಟೋಟಲಿ ಆ ಫೀಲ್ ರೆಂಡರ್ ಆದ್ರೆ ಸಾಕಾಗತ್ತೆ. ಸೊ ಆದ್ರಿಂದ ನನಗೆ ಸುಲಭ ಆಯ್ತು. ಮತ್ತೆ ಅಫ್ಕೋರ್ಸ್ ರೆಹಮಾನ್ ಸರ್ ಕೂಡ ಒಂದ್ಸಲ ಅದ್ರ ಪಲ್ಲವಿ ಬೇರೆ ಏನೋ ಬರ್ದಿದ್ದೆ ನಾನು. ಹೌದು ಪಲ್ಲವಿ ಫಸ್ಟ್ ಅದು ಅಂದ್ರೆ ಪರಮಾತ್ಮ ಓ ಭಗವಂತ ಹಂಗೇನೋ ಇತ್ತು. ಸೊ ಒಂದೆರಡು ಲೈನ್ ಯಾಕಂದ್ರೆ ಬೆಳಕೆ ನೀ ರೆಹಮಾನೆ ಕಾಪಾಡೋ ರಹೀಮ್ ಅಂದ್ರೆ ಅದೇನ್ ಅರ್ಥ ಎಕ್ಸಾಕ್ಟ್ಲಿ ಅದು? ಇಲ್ಲ ರೆಹಮಾನೆ ಅಂದ್ರೆ ಅರೇಬಿಕ್ ಇದರಲ್ಲಿ ಮರ್ಸಿಫುಲ್ ಅಂತ, ಅಂದ್ರೆ ಕರುಣಾಮಯಿ ನಾವು ಕರಿತೀವಿ. ಕರುಣಾಮಯಿ, ಪರಮಾತ್ಮ, ಹೀಗೆ. ಅದನ್ನ ನಾನು ಶುದ್ಧ ಕನ್ನಡದಲ್ಲಿ ಬರ್ದಿದ್ದೆ. ಬಟ್ ಅವರು ಅಂದ್ರೆ ಆ ಗೋಟ್ ಲೈಫಿನ ಥೀಮ್ಗೆ ಬೇಕಾಗಿ ಆ ರೆಹಮಾನೆ ಒಂದು ಪದ ಇಟ್ಕೊಳ್ಳಿ, ಬೇರೆ ನೀವೇನ್ ಬೇಕಾದ್ರೂ ಬರೀರಿ ಅಂತ ಇದಾಗಿತ್ತು. ಸೊ ರೆಹಮಾನೆ ಅಂದ್ರೆ ದೇವ್ರನ್ನ ಕರೆದಂಗೆ, ಅದು ಮರ್ಸಿಫುಲ್ ಅನ್ನೋದು ಮೀನಿಂಗ್. ರಹೀಮ್ ಅಂದ್ರೂ ಅದೇ. ಸೊ ಓ ಅಂದ್ರೆ ಸಾರಾಂಶ ಏನು ಅಂದ್ರೆ, ಓ ಕರುಣಾಮಯಿ, ಬೆಳಕು ನೀನೆ, ಆದ್ರಿಂದ ನನ್ನ ಕಾಪಾಡು. ಸೊ ಅವ್ನು ಮರಳುಗಾಡಲ್ಲಿ ತಿರ್ಗಾಡ್ತಿರ್ತಾನೆ, ಅವ್ನಿಗೆ ಬೆಳಕು ಬಿಟ್ರೆ ಬೇರೆ ಏನೂ ಇಲ್ಲ ಪಾಪ. ಮಳೆ ಇಲ್ಲ, ನದಿ ಇಲ್ಲ, ನೀರಿಲ್ಲ. ಸೊ ರೆಹಮಾನ್ ಸರ್ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದೇನೆ, ಯು ಕ್ಯಾನ್ ಯು ರೈಟ್ ಸಮಥಿಂಗ್ ಆನ್ ಲೈಟ್ ಅಂತ, ಲೈಟ್ ಅನ್ನ ಅಡ್ರೆಸ್ ಮಾಡಿ ಬರೀರಿ ಅಂತ. ಸೊ ಆವಾಗ ಬಂದಿದ್ದು ಈ ಲೈನ್ಸ್. ಆಕ್ಚುಲಿ
ಬೇರೆ ಎಲ್ಲ ಲೈನ್ಸ್ ರೆಡಿ ಇತ್ತು. ಇನ್ನು ರಿಲೀಸ್ಗೆ ಒಂದು ವಾರ ಇದೆ ಅನ್ನುವಾಗ ರೆಹಮಾನ್ ಸರ್ ಕಡೆಯಿಂದ ಕಾಲ್ ಬಂದಿದ್ದು, ಹೌದಾ? ಈ 2 ಲೈನ್ ಬೇರೆ ಬರೆದ್ಬಿಡಿ, ಈ ತರ ಬರೀರಿ ಅಂತಾನು ಅವರೇ ಗೈಡ್ ಮಾಡಿದ್ದು. ಬಟ್ ಅಲ್ಲಿ ಆನ್ ಕನ್ನಡ ವರ್ಷದಿ ಕೂಡ ಅಷ್ಟೆಲ್ಲ ಅವರು ಶ್ರಮ ತಗೊಂಡು meticulous ಆಗಿ ಕೆಲಸ ಮಾಡ್ತಾರೆ. ದಟ್ ಶೋಸ್ ದೇರ್ ಪ್ರೊಫೆಷನಲಿಸಮ್. ಕನ್ನಡ ತಾನೇ ಡಬ್ಬ ಏನೋ ಬರೀತಾರೆ ಹಂಗ್ ಬಿಡಲ್ಲ ಅವರು. ಆಕ್ಚುಲಿ ಒಂದು ಲಿರಿಕ್ ಬರೆದ್ ಕೂಡ್ಲೆ ನಾನ್ ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಬರಿತೀನಿ. ಅಂದ್ರೆ ನನ್ನ ಅಂತ ಇದ್ರೆ NA ಆ ವರ್ಷನ್ ಅಲ್ಲಿ ಒಂದು ಟೈಪ್ ಮಾಡಿ ಕಳಿಸ್ತೀನಿ, ಕನ್ನಡದಲ್ಲಿ ಒಂದು ಟೈಪ್ ಮಾಡಿ ಕಳಿಸ್ತೀನಿ, ಪ್ರತಿ ಪದದ ವಾಯ್ಸ್ ನೋಟ್ ಕಳಿಸ್ತೀನಿ. ಅಂದ್ರೆ ಬೆಳಕೆ ನೀ ರೆಹಮಾನೆ ಕಾಪಾಡೋ ರಹೀಮ್ ಅಂದ್ರೆ ಸ್ಪಷ್ಟವಾಗಿ ಸೈಲೆನ್ಸ್ ಅಲ್ಲಿ ಎಲ್ಲಾದ್ರೂ ಕುತ್ಕೊಂಡು ವಾಯ್ಸ್ ನೋಟ್ ಕಳಿಸ್ತೀನಿ. ಆ ವಾಯ್ಸ್ ನೋಟ್ ಇಟ್ಕೊಂಡು ಆದಷ್ಟು ಕನ್ನಡದವ್ರನ್ನೇ ತಮಿಳ್ನಾಡಲ್ಲಿ ಹುಡುಕಿ ಹಾಡಿಸ್ತಾರೆ ಅವರು. ಅಂದ್ರೆ ಅವ್ರ ಪರಿಶ್ರಮ ಅಷ್ಟಿದೆ. ಅಂದ್ರೆ ಅಕಸ್ಮಾತ್ ಈಗ ಫಾರ್ ಎಕ್ಸಾಂಪಲ್ ಚಿನ್ಮಯಿ ಮೇಡಮ್ ಹಾಡಿರೋದು ಒಂದು ಸಾಂಗು, ವಿಜಯ್ ಯೇಸುದಾಸ್ ಸರ್ ಹಾಡಿರೋದು ಇನ್ನೊಂದು ಸಾಂಗ್, ಇಬ್ರಿಗೂ ಕನ್ನಡ ಅಷ್ಟೇನು ಬರಲ್ಲ. ಬಟ್ ಅದಕ್ಕಿಂತ ಮುಂಚೆ ಒಂದು ಟ್ರ್ಯಾಕ್ ಸಿಂಗರ್ ಕೈಲಿ ಕನ್ನಡ ಬರೋ ಅಂತ ಟ್ರ್ಯಾಕ್ ಸಿಂಗರ್ ಅಥವಾ ಮೇನ್ ಸಿಂಗರೇ ಆಗಿರ್ಬೋದು, ಇದಕ್ಕೆ ಅವ್ರು ಟ್ರ್ಯಾಕ್ ಹಾಡಿರ್ತಾರೆ ಅಷ್ಟೇ, ಅವ್ರ ಕೈಲಿ ಹಾಡಿಸಿ ಅದನ್ನ ಅವ್ರಿಗೆ ಕೇಳಿಸಿ ಹಾಡ್ಸೋದು. ಅಂಡ್ ಹಾಡ್ಸದ್ಮೇಲೆ ನನಗೆ ಕ್ಲಿಪ್ ಬರುತ್ತೆ, ನೀವು ನೋಡಿ, ನೀವು ಅಪ್ರೂವ್ ಮಾಡಿ, ಕರೆಕ್ಷನ್ಸ್ ಏನಾದ್ರು ಇದ್ರೆ ಹೇಳಿ ಅಂತ. ನಾನು ಏನೇ ಕರೆಕ್ಷನ್ ಮಾಡಿದ್ರು ಒಂದೇ ಒಂದು ಪದ, ಫಾರ್ ಎಕ್ಸಾಂಪಲ್ ಓ ಅಂತ ಇದನ್ನ ನೀ ಮಾಡಿದೆ ಅನ್ಕೊಳ್ಳಿ, ಅದನ್ನ ಅವರು ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಹಿಂಗೆಲ್ಲ ಮಾಡಂಗಿಲ್ಲ, ಏನು ಹೇಳಲ್ಲ. ಮಧ್ಯರಾತ್ರಿ ಆದ್ರೂ ಆ ಸಿಂಗರ್ನ ವಾಪಸ್ ಕರೆಸಿ ಅಥವಾ ಈಗ ಟೆಕ್ನಾಲಜಿ ಬೆಳೆಸ್ಕೊಂಡು ರಿಮೋಟ್ಲಿ ರೆಕಾರ್ಡ್ ಮಾಡಿ ಅದನ್ನ ಮತ್ತೆ ಕಳಿಸಿ ಮತ್ತೆ ಅಪ್ರೂವಲ್ ತಗೊಂಡೆ ರಿಲೀಸ್ ಮಾಡೋದು. ಅಷ್ಟು ಅಂದ್ರೆ ಅದ್ರ ಬಗ್ಗೆ ಕಾಳಜಿ ಇದೆ. ಕನ್ನಡ ಭಾಷೆಯನ್ನ ನಾವು ಬಳಸ್ಕೋತಾ ಇದೀವಿ, ಸೊ ಕನ್ನಡಕ್ಕೆ ಅಪಮಾನ ಎಲ್ಲೂ ಆಗ್ಬಾರ್ದು. ಆ ಕಾಳಜಿ ಇದೆಯಲ್ಲ, ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅದಕ್ಕೆ. ದ ಹೋಲ್ ಟೀಮ್, ರೆಹಮಾನ್ ಸರೇ ನನ್ನ ಜೊತೆ ನಿಜವಾಗ್ಲೂ ಟಚ್ಗೆ ಬರಲ್ಲ, ಅವ್ರದ್ದು ಟೀಮ್ ಇದೆ. ಆ ಟೀಮ್ ಇಂದ ನನಗೆ ಟ್ಯೂನ್ ಬರುತ್ತೆ, ಕಂಪ್ಲೀಟ್ ಕೋಆರ್ಡಿನೇಷನ್ ಆ ಟ್ಯೂನ್. ನಾನೇನೋ ರೆಹಮಾನ್ ಸರ್ ಪಕ್ಕದಲ್ಲೇ ಕೂತ್ಕೊಂಡು ಹಾಡು ಬರಿತೀನಿ ಅಂತ ತಿಳ್ಕೊಬೇಡಿ, ಅವ್ರ ಟೀಮ್ ಇಂದ ನನಗೆ ಹಾಡುಗಳು ಬರುತ್ತೆ, ನಾನು ಅವ್ರಿಗೆ ಕಳಿಸ್ತೀನಿ. ಮೇಜರ್ ಪ್ರಾಬ್ಲಮ್ ಅಥವಾ ಮೇಜರ್ ಕರೆಕ್ಷನ್ ಬೇಕೇ ಬೇಕು ಅಂತಿದ್ರೆ ಮಾತ್ರ ರೆಹಮಾನ್ ಸರ್ ಅದು ಟೀಮ್ ಮುಖೇನಾನೇ ಹೇಳಿಸ್ತಾರೆ. ಇನ್ನೆವಿಟೇಬಲ್ ಇದ್ರೆ ಅವರೇ ಮಾತಾಡ್ತಾರೆ ಅಷ್ಟೇ. ಅದು ಗೋಟ್ ಲೈಫ್ ಅಲ್ಲೇ ಆಲ್ಮೋಸ್ಟ್ ಫಸ್ಟ್ ಟೈಮ್ ಅವ್ರು ನನ್ನ ಹತ್ರ ಮಾತಾಡಿದ್ದು 2 ಲೈನ್ಸ್. ಅದರ್ವೈಸ್ ಟೀಮ್ ಅಷ್ಟು ಚೆನ್ನಾಗಿರೋದ್ರಿಂದ ಅಂಡ್ ಅಷ್ಟು ಪ್ರೊಫೆಷನಲಿಸಮ್ ಇರೋದ್ರಿಂದ ಅವಶ್ಯಕತೆ ಇರಲ್ಲ.